SSLC ಕನ್ನಡ ಮಾದರಿ ಪ್ರಶ್ನಪತ್ರಿಕೆ 3 2025-26 ಮಂಡಳಿ ಅವರು ಬಿಟ್ಟಿರ್ತಕ್ಕಂಥ ಪ್ರಥಮ ಭಾಷೆ ಕನ್ನಡದ ಎರಡನೇ ಉತ್ತರ ಭಾಗದ ವಿಡಿಯೋಗೆ ಸ್ವಾಗತ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 1 ರಿಂದ 29ರವರೆಗಿನ ಪ್ರಶ್ನೆ ಉತ್ತರವನ್ನು ಮೊದಲ ಭಾಗದಲ್ಲಿ ತಂದಿದ್ದೆ. ಇವತ್ತು 32ದ ಲಾಸ್ಟ್ ಕ್ವಶನ್ವರೆಗೂ ನೋಡುವ. ಪ್ರಶ್ನೆ 30, ಕೆಳಗಿನ ಗದ್ಯ ಭಾಗಕ್ಕೆ ಪ್ರಸ್ತಾರವನ್ನು ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಸೊ ಇದರಲ್ಲಿ 3 ಸಾಲುಗಳಿದ್ದಾವೆ. ಸೊ ನೋಡಿದರೆ ಇದಾಗ ಗೊತ್ತಾಗ್ತದೆ 5 ಸಾಲುಗಳಿದ್ದಾವೆ. ಇದು ಬಂದುಬಿಟ್ಟು 20, ಇದು ಬಂದುಬಿಟ್ಟು 20, ಇದು 30 + 2 ಆಗ್ತದೆ. ಎಸ್, 30 ಪ್ಲಸ್ ಗುರು ಅಂತ ಬರೆದ್ರೆ ಸಾಕು. ಇದು ಮಾತ್ರ ಘನ ಆಧಾರಿತ ವಾರ್ಧಕ ಷಟ್ಪದಿಯಾಗಿದೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಚೆನ್ನಾಗಿ ಈ ಥರ ಘನ ವಿಭಾಗ ಮಾಡೋದನ್ನು ಕಲೀರಿ. ಮಸೇವ ದಾಡಿಯ ಗುಡಿಗಳಿಂದ ಕಿಡಿಸುರಿಯೇ ಘೂರ್ಮಿಸುವ ಮೂಗಿಯಿಂದ ಕರ್ಬೂಗೆ ನೆಗೆಯ ಮುನಿದು ನಿಟ್ಟಳಿಸುವ ಕೆಂಗಣ್ಣ ಕಡೆಯಿಂದ ಉಳಿಸರಿ ಸೊಸೆ ಬಸಿದ ಕೊರಳೊಸೆದ ಮುಸುಡು ಅಂತ ಇದೆ. ಎಸ್, ಅಲಂಕಾರಕ್ಕೆ ಬರೋಣ. 31ನೇ ಪ್ರಶ್ನೆ. ಇಲ್ಲಿ ಅಂತೆ ಅಂತ ಇದೆ. ಸೊ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಉಪಮಾಲಂಕಾರ ಆಗೋದಿಲ್ಲ. ಚೆನ್ನಾಗಿ ನೋಡಿ. ಅನ್ನೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ಕನ್ನಡಿಯಂತೆಯೋ ಎಂಬಂತೆ ಶೋಭಿಸಿತು. ರನ್ನಗಡಿಯಂತೆಯೋ ಎಂಬಂತೆ ಅಂತ ಇದೆ. ಓಕೆನಾ? ಅಂದರೆ ಇದು ಉತ್ಪ್ರೇಕ್ಷ ಅಲಂಕಾರ. ಲಕ್ಷಣ ಬಂದುಬಿಟ್ಟು ಉಪಮೇಯವನ್ನು ಉಪಮಾನವಾಗಿ ಸಂಭಾವನೆಯನ್ನು ಮಾಡಿ ಕಲ್ಪನೆ ಮಾಡಿ ವರ್ಣಿಸಿದರೆ ಅದನ್ನೇ ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ. ಉಪಮೇಯ ಅಚೋದ್ಯ ಸರೋವರ ಅಂತ ಬರ್ತದೆ. ಇನ್ನು ಉಪಮಾನ ರನ್ನಗನ್ನಡಿ ಎಂಬಂತೆ ಅಂತ ಇದೆ. ಸಮನ್ವಯ ಉಪಮೇಯವಾದ ಅಚೋದ್ಯ ಸರೋವರವು ಉಪಮಾನವಾದ ರನ್ನಗನ್ನಡಿಗೆ ಹೋಲಿಸಿದ್ದರಿಂದ ಕಲ್ಪನೆ ಮಾಡಿ ಹೋಲಿಸಿದ್ದಾರೆ. ಸೊ ಹೀಗೆ ಇದು ಉತ್ಪ್ರೇಕ್ಷ ಅಲಂಕಾರ ಅಂತ ಬರೆದ್ರೆ ಸಾಕು. ಪ್ರಶ್ನೆ 32ಕ್ಕೆ ಬರೋಣ. ಗಾದೆ ಮಾತಿದೆ. ಸೊ 2ರಲ್ಲಿ 1 ಗಾದೆ ಮಾತು ಬರಬೇಕು. 3 ಅಂಕ. ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ. ಸೊ ಯಾವುದೇ ಗಾದೆ ಮಾತನ್ನು ಬರೀಬೇಕಾದ್ರೆ 3 ಸಾಲುಗಳನ್ನು ಯಥಾವತ್ತಾಗಿ ಬರೀರಿ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಅಂತಾನೆ ಹೇಳೋದು. ಅಂತ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಎಂಬ ಗಾದೆ ಮಾತು ಇದೆ. ಇನ್ನು ಕುಂಬಾರನು ಸೂಕ್ತವಾದ ಮಣ್ಣನ್ನು ಹುಡುಕಿ ತಂದು ಹದಗೊಳಿಸಿ ಕಲಸಿ ಚಕ್ರಕ್ಕೆ ಹಾಕಿ ತಿರುವಬೇಕಾದ ಆಕಾರಗಳಲ್ಲಿ ಸಾವಿರಾರು ಮಡಿಕೆ ಕುಡಿಕೆಗಳನ್ನು ತಯಾರಿಸಲು ವರ್ಷಗಟ್ಟಲೆ ಕಾಲ ಬೇಕಾಗ್ತದೆ. ಆದರೆ ಅವಷ್ಟನ್ನು ಒಂದು ಕೋಲಿನಿಂದ 1-2 ನಿಮಿಷಗಳಲ್ಲಿ ಸುಲಭವಾಗಿ ಒಡೆದು ಹಾಕಿ ಬಿಡಬಹುದು. ಇದೇ ರೀತಿ ಒಂದು ಮನೆ ಕಟ್ಟಲು ವರ್ಷಾನುಗಟ್ಟಲೆ ಸಮಯವನ್ನು ಬೇಕಾಗ್ತದೆ. ಆದರೆ ಅದನ್ನು ಕೆಡವಲು ಕೇವಲ 1-2 ಗಂಟೆಗಳೇ ಸಾಕು. ಮನುಷ್ಯರು ಸಹಿತ ಏನು ಮಾಡಬೇಕಪ್ಪ ಅಂದರೆ ಒಳ್ಳೆಯ ಹೆಸರನ್ನು, ಹಣವನ್ನು, ಖ್ಯಾತಿಯನ್ನು, ಸಂಪಾದನೆಯನ್ನು ಮಾಡಲಿಕ್ಕೆ ಬದುಕಿನ ಹಲವು ವರ್ಷಗಳೇ ಶ್ರಮ ವಹಿಸಬೇಕಾಗ್ತದೆ. ಕೆಲವೇ ನಿಮಿಷಗಳ ದುಷ್ಕಾರ್ಯಗಳು ಕಷ್ಟಪಟ್ಟು ಸಂಪಾದಿಸಿದ ಒಳ್ಳೆಯತನವನ್ನು, ಹಣವನ್ನು, ಖ್ಯಾತಿಯನ್ನೆಲ್ಲ ಹಾಳು ಮಾಡಿಬಿಡುತ್ತದೆ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಸೊ ಈ ಗಾದೆ ಅರ್ಥವನ್ನು ಕೊಡ್ತದೆ. ಸೊ ಅದರಲ್ಲಿ ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್, ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಇದೆ. ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂದರ್ಭಗಳು. ಪ್ರತಿಯೊಂದು ಸಂದರ್ಭಕ್ಕೆ 3 ಅಂಕ. 3 ಹಂತಗಳಲ್ಲಿ ಬರೀಬೇಕು. ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯವನ್ನು ಬರೀಬೇಕು. 3 ಗದ್ಯ ಭಾಗದ ವಾಕ್ಯಗಳಿರ್ತವೆ, 3 ಪದ್ಯ ಭಾಗದ ವಾಕ್ಯಗಳು ಇರ್ತವೆ. ಎಸ್, ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಪಠ್ಯಪುಸ್ತಕ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಇದರ ಸಂದರ್ಭ ಏನದಪ್ಪ ಅಂದ್ರೆ ಪ್ರಸ್ತುತ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿ ರಚಿಸಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಭಾಗದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ನೇರ ಉಸ್ತುವಾರಿ ವಹಿಸಿಕೊಂಡ ನಂತರ ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಪ್ರಗತಿಯನ್ನು ಮೈಸೂರು ರಾಜ್ಯ ಕಂಡಿತು. ಈ ಸಂದರ್ಭದಲ್ಲಿ ಮೈಸೂರಿಗೆ ಸಂದ ಗೌರವವನ್ನು ಈ ರೀತಿ ಹೇಳಿದ್ದಾರೆ. ಸ್ವಾರಸ್ಯ: ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆದ ಮೈಸೂರಿನ ಸರ್ವಾಂಗೀಣ ಅಭಿವೃದ್ಧಿ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ. 34ನೇ ಪ್ರಶ್ನೆ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಆಯ್ಕೆ ಇತ್ತು. ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ದೇವನೂರು ಮಹದೇವ ಅವರು ಹಳಕಟ್ಟಿಯವರು ಬರೆದ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಕುರಿತು ಅದರ ಜ್ಞಾನ, ಅರಿವಿನ ಬಗ್ಗೆ ಹೇಳಿರೋದು. ನುಡಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡೋದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತಾನೆ ಹೇಳಿರೋದು. ಸ್ವಾರಸ್ಯ: ಅರಿವಿನ ಮಹತ್ವವನ್ನು ಕುರಿತು ವಚನಕಾರರು ಹೇಳುವುದಲ್ಲದೆ ನುಡಿದಂತೆ ನಡೆದಿದ್ದಾರೆ ಎಂಬುದು ಈ ಮಾತಿನಲ್ಲಿ ವ್ಯಕ್ತವಾಗಿದೆ. ಮುಂದಿನ ವಾಕ್ಯ.
ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ. ಆಯ್ಕೆ. ಈ ವಾಕ್ಯವನ್ನು ಸಾರಾ ಅಬೂಬ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿದ್ದೀವಿ. ಸಂದರ್ಭ: ಯುದ್ಧದ ಸಂದರ್ಭದಲ್ಲಿ ಒಂದು ವಿಮಾನವನ್ನು ಹೊಡೆದುರುಳಿಸಿದಾಗ ಅದರಲ್ಲಿನ ವೈರಿ ಪಡೆಯವರು ಬದುಕಿ ಉಳಿದಿರುವವರೇ ಎಂದು ಸೈನಿಕರು ಹುಡುಕುತ್ತಾ ಬಂದು ಮುದುಕಿಯ ಮನೆಗೆ ಒಳಗೆ ಪ್ರವೇಶಿಸುತ್ತಾ ಪರಿಶೀಲನೆ ಸಂದರ್ಭದಲ್ಲಿ ಈ ಮಾತನ್ನು ಸೈನಿಕರು ಮುದುಕಿಗೆ ಹೇಳ್ತಾರೆ. ಸ್ವಾರಸ್ಯ: ವಿಮಾನ ದಾಳಿಯಿಂದ ತಪ್ಪಿಸಿಕೊಂಡಿರಬಹುದೆಂಬ ಸಂಶಯದಲ್ಲಿ ಶತ್ರು ಸೈನಿಕರನ್ನು ಹುಡುಕೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಇನ್ನು ಸಾರ್ವಭೌಮರ ನೆತ್ಯ ಕುಕ್ಕಿ ಅಂತ ಇದೆ. ಸೊ ಇದರ ಆಯ್ಕೆ ಬರೀಬೇಕು. ಈ ವಾಕ್ಯ ದ.ರಾ. ಬೇಂದ್ರೆ ಅವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯದಿಂದ ಆರಿಸಿದ್ದಾರೆ. ಸಂದರ್ಭ: ಕವಿ ದ.ರಾ. ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರೋ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿ ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂಬ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷರಾಗಿದ್ದಾರೆ ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತ ಮಾಡಿದ್ದಾರೆ ಅಂತ ಬರೆದ್ರೆ ಸಾಕು. ಮುಂದಿನ ವಾಕ್ಯ ನೆಲಕ್ಕಿರುವೆನೆಂದು ಬೆಗೆದಿರೆ ಛಲಕ್ಕಿರುವೆಂ ಅಂತ ಇದೆ. ಸೊ ಇದು ಛಲಮನೆ ಮೆರೆಂ ಅಂತಕ್ಕಂಥದ್ದು ರನ್ನ ಬರೆದಿರುವ ಪದ್ಯಪಾಠದ ವಾಕ್ಯ. ಸಂದರ್ಭ: ಭೀಷ್ಮಾಚಾರ್ಯರು ಪಾಂಡವರನ್ನು ಒಪ್ಪಿಸುತ್ತೇನೆ ಸಂಧಿ ಮಾಡಿಕೋ ಅಂತ ಹೇಳಿದಾಗ ದುರ್ಯೋಧನನು, ಅಜ್ಜ, ನಾನು ಈ ಭೂಮಿಗಾಗಿ ಯುದ್ಧ ಮಾಡುವೆನೆಂದು ಭಾವಿಸಿರುವಿರಾ? ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು. ಈ ಭೂಮಿ ನನಗೆ ಪಾಳು ಬಿದ್ದ ನೆಲಕ್ಕೆ ಸಮ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ನೆಕ್ಸ್ಟ್ ಏನು ಬರೀಬೇಕಪ್ಪ ಅಂದರೆ ಸ್ವಾರಸ್ಯ: ದುರ್ಯೋಧನ ಈ ಮಾತಿನಲ್ಲಿ ನಶ್ವರವಾಗಿರ್ತಕ್ಕಂಥ ಅರಸುತನಕ್ಕಿಂತ ಛಲದಿಂದ ಬಾಳುವುದೇ ನಿಜವಾದ ಕ್ಷತ್ರಿಯನ ಗುಣ, ಸಂಧಿ ಮಾಡಿಕೊಳ್ಳೋದು ಹೇಳಿತನದ ಲಕ್ಷಣ ಎಂದು ಧ್ವನಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಇನ್ನು ವಿದ್ಯಾಧನಮೇ ಧನಮೊಪ್ಪುವುದು ಅಂತ ಇದೆ. ಇದು ಪಂಪ ಬರೆದಿರ್ತಕ್ಕಂಥ ಕೆಮ್ಮೆನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸಂದರ್ಭ: ದ್ರೋಣ ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು, ಎಲ್ಲೈ ದ್ರೋಣನೇ, ಈಗ ಇದೊಂದು ಬಿಲ್ಲು ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ. ನನ್ನಲ್ಲಿ ಬೇರೆ ಯಾವುದೇ ಆಸ್ತಿ ಇಲ್ಲ. ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಚೆನ್ನಾಗಿ ಯೋಚಿಸಿ ಹೇಳು ಎಂದು ಹೇಳಿದ ಸಂದರ್ಭದಲ್ಲಿ ದ್ರೋಣ ನನಗೆ ವಿದ್ಯಾಧನವೇ ಧನವಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನು ದಯಪಾಲಿಸು ಅಂತಲೇ ಹೇಳೋದು. ಇನ್ನು ಸ್ವಾರಸ್ಯ: ವಿದ್ಯಾಧನವೇ ನಿಜವಾದ ಸಂಪತ್ತು ಎಂದು ಹೇಳೋ ಮೂಲಕ ದ್ರೋಣ ವಿದ್ಯೆ ಮಹತ್ವವನ್ನು ತಿಳಿಸಿರೋದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಪದ್ಯ ಪೂರ್ಣ ಮಾಡಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅಂತ ಬರೆದ್ರೆ ಸಾಕು. ಪದ್ಯದ ಮೌಲ್ಯಾಧಾರಿತ ಸಾರಾಂಶವನ್ನು ಬರಿಬೇಕು. ವೀರಲವ ಪದ್ಯದ ವಾಕ್ಯ ಇತ್ತು. ಸೊ ಪದ್ಯಪಾಠವನ್ನು ನೋಡಿ. ತೆಗೆದುತ್ತರೆ ಮುರಿದು ಕುದುರೆಯ ಗಳಕ್ಕೆ ಅಂತ ಇದೆ. ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥದ್ದನ್ನಿತ್ತು. ಸೊ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ಪಾಸ್ ಮಾಡಿ ನೀವು ಬರೆದ್ರೆ ಸೊ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ. ಓಕೆ, ಏನಿದೆ ಅಂತಂದರೆ ಇದರಲ್ಲಿ ಪ್ರಸ್ತುತ ಪದ್ಯಭಾಗವನ್ನು ಲಕ್ಷ್ಮೀಶ ಬರೆದಿರುವ ಜೈಮಿನಿ ಭಾರತ ಕೃತಿಯಿಂದ ಆಯ್ದ ವೀರಲವ ಪದ್ಯಪಾಠದಿಂದ ಆರಿಸಿದ್ದಾರೆ. ಇಲ್ಲಿ ಬರುವ ಕುಶ ಲವರ ಜೊತೆ ಸರಳವೂ ಸುಂದರವೂ ಆಗಿದೆ. ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ತನ್ನ ತಂದೆ ಶ್ರೀರಾಮನೇ ಎಂದು ತಿಳಿಯದಲ್ಲವ ಬಾಲಸಹಜ ಕುತೂಹಲದಿಂದ ಕಟ್ಟೋದು ಹಾಗೂ ಕಾವ್ಯದ ಸೊಬಗನ್ನು ಪರಿಚಯಿಸೋದು ವೀರಲವ ಪದ್ಯದ ಆಶಯವಾಗಿದೆ. ನಂತರ ಲವ ತನ್ನ ಹೆಗಲ ಮೇಲಿರುವ ಉತ್ತರಿಯನ್ನು ತೆಗೆದು ಅದನ್ನು ಮುರಿದು ಕುದುರೆಯ ಕುತ್ತಿಗೆಗೆ ಬಿಗಿದು ಬಾಳೆ ಮರಕ್ಕೆ ಕಟ್ತಾನೆ. ಇದನ್ನು ನೋಡಿದ ಮುನಿಸುತರು ಬಹಳಷ್ಟು ಹೆದರಿ, ಅದು ಅರಸರ ಕುದುರೆ, ಕಟ್ಟುವುದು ಬೇಡ, ಅದನ್ನು ಬಿಟ್ಟು ಬಿಡು, ಬಿಡದಿದ್ದರೆ ಅವರು ನಮ್ಮನ್ನು ಬಡಿವರು ಅಂತ ಹೇಳ್ತಾನೆ. ಅವರ ಮಾತನ್ನು ಕೇಳಿದ ಲವ ನಗುತ್ತಾ ಈ ರೀತಿ ಹೇಳ್ತಾನೆ: ಬ್ರಾಹ್ಮಣರ ಮಕ್ಕಳಾದ ನೀವು ಅಂಜಿದೊಡೆ, ವೀರ ಜನಕರಾಜನ ಮಗಳಾದ ಜಾನಕಿಯ ಮಗನಿದಕ್ಕೆ ಹೆದರುವನೇ? ಹೋಗಿ ನೀವೆಂದು ಹೇಳುತ್ತಾ ವೀರಲವ ಮಹಾಪರಾಕ್ರಮದಿಂದ ಬಿಲ್ಲಿಗೆ ಹೆದೆನೇರಿ ತೀಡಿ ಝೇಂಕರಿಸಿ ನಿಲ್ತಾನೆ. ಮೌಲ್ಯ: ಈ ಪದ್ಯಭಾಗದಲ್ಲಿ ವೀರಲವನ ಬಾಲಸಹಜ ಕುತೂಹಲ ಹಾಗೂ ತಂದೆಯಂತೆ ಅವನಲ್ಲಿರುವ ವೀರತನ ಪರಾಕ್ರಮವನ್ನು ಈ ಕುರಿತು ಪದ್ಯದಲ್ಲಿ ಮೌಲ್ಯಯುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ಶಬರಿ ಪಾಠದ 2 ಪ್ರಶ್ನೆಗಳಿದ್ದಾವೆ 4 ಅಂಕಕ್ಕೆ. ಮತ್ತಂಗಾಶ್ರಮಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣರನ್ನು ಶಬರಿ ಉಪಚರಿಸಿ ಮುಕ್ತಿ ಪಡೆದ ಬಗ್ಗೆಯನ್ನು ವಿವರ ಮಾಡಲಿಕ್ಕೆ ನಿಮಗೆ ಕೇಳಿತ್ತು. ಇಲ್ಲಿ ಏನು ಬರಿಬೇಕಾಗಿತ್ತಪ್ಪ ಅಂದರೆ, ಶಬರಿಯು ತನ್ನ ಗುರುಗಳಾದ ಮತಂಗ ಮುನಿಗಳ ಮಾತಿನಂತೆ ಶ್ರೀರಾಮನ ದರ್ಶನಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಹಗಲಿರಲು ಕಾಯ್ತಾಳೆ. ಅವಳ ಬಯಕೆಯಂತೆ ಶ್ರೀರಾಮ ಲಕ್ಷ್ಮಣರು ಅವಳ ಆಶ್ರಮಕ್ಕೆ ಭೇಟಿಯನ್ನು ನೀಡ್ತಾರೆ. ರಾಮನ ದರ್ಶನ ಭಾಗ್ಯದಿಂದ ಪುಳಕಿತಳಾದ ಶಬರಿ ರಾಮಲಕ್ಷ್ಮಣರ ಕಂಡು
ಹಿಗ್ಗಿ ಸಂತಸವನ್ನು ತುಂಬಿಕೊಡುತ್ತಾಳೆ. ರಾಮಲಕ್ಷ್ಮಣರಿಗೆ ರುಚಿಕರ ಹಣ್ಣನ್ನು ನೀಡಿ ಸತ್ಕರಿಸ್ತಾಳೆ. ರಾಮನನ್ನು ಕಂಡು ತಾನು ಪರಮಸುಖಿ ಎಂದು ನರ್ತಿಸ್ತಾಳೆ. ರಾಮನೂ ಕೂಡ ನಿನ್ನ ಆದರದಿಂದ ನಾವು ಸುಖಿ, ನಿನಗೆ ನಾವು ಋಣಿ ಅಂತ ಹೇಳ್ತಾನೆ. ಶಬರಿಯ ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದ ಸಂತಸ ನೀಡಿದಿರಿ, ಹಸಿವು ತೃಷೆ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರಕು ತೋರಿದಿರಾ ಅನ್ನುತ್ತಾಳೆ. ಶ್ರೀರಾಮ, ನಿನ್ನ ಅತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ, ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ, ನಿನ್ನ ಮನೆಯೇ ನಮ್ಮ ಮನೆ, ನೀನೇ ತಾಯಿಯಂತೆ ಎನ್ನುತ್ತಾನೆ. ಶಬರಿ, ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಹಾಗೂ ಉದಾರ ಅಂತ ಹೇಳ್ತಾನೆ. ನಾನು ಧನ್ಯಳಾದೆ, ಸಿದ್ಧ ಮಾತಂಗರ ವರ ನನಗೆ ಫಲಿಸಿತು, ನಿಮ್ಮನ್ನು ಕಂಡು ಪುಣ್ಯವೂ ತುಂಬಿತು, ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು, ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ. ಶ್ರೀರಾಮನು ಗುರುಗಳ ಮಹಿಮೆಯನ್ನು ಬಲ್ಲೆನೆಂದು ಹೇಳುತ್ತಾ ದುಃಖವನ್ನು ಮರೆಸಿ ಶಾಂತಿ ನೀಡೋ ಈ ವನದಲ್ಲಿ ಶುದ್ಧ ಪ್ರೇಮ ಮೂರ್ತಿ ನೀನು ಇದ್ದೀಯಾ, ಈ ದಿನ ನಮಗೆ ಸುದಿನ ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ. ನಂತರ ಶಬರಿ, ಪುಣ್ಯಲೋಕ ದೊರೆಯಲೆಂದೇ ಹರಕೆ ಇಡು ನನಗೆ ಎಂದಾಗ ರಾಮನು, ಇಷ್ಟು ಪ್ರೀತಿ ನೀಡಿದ ನಿನಗೆ ಸಾವನ್ನು ಬಯಸುವುದೇ? ಶಬರಿಯು, ಮರಣವಲ್ಲ ಮುಕ್ತಿ ಪ್ರಭು, ಇದುವೇ ನನ್ನ ಬಯಕೆ ಅಂತ ಹೇಳ್ತಾಳೆ. ಅವಳ ಮಾತಿನಿಂದ ಬೆರಗಾದ ರಾಮನು ಶಬರಿಗೆ ಮೋಕ್ಷ ದೊರೆಯಲೆಂದೇ ಹರಕೆ ಇಡುತ್ತಾನೆ. ರಾಮನ ಆಶೀರ್ವಾದದಿಂದ ಸಂತಸಪಟ್ಟ ಶಬರಿಯು ಅಗ್ನಿ ಪ್ರವೇಶ ಮಾಡೋ ಮೂಲಕ ಮೋಕ್ಷ ಪಡಿತಾಳೆ ಅಂತ ಬರೆದ್ರೆ ಸಾಕು. ಇನ್ನೊಂದು ಪ್ರಶ್ನೆ ಇತ್ತು, ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಸೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆ ಅಂತ ಕೇಳಿದರು. ಇದು ಕೂಡ ಸೇಮ್ ಉತ್ತರವನ್ನು ಬರ್ತದೆ. ಪಾಸ್ ಮಾಡಿ ಅದನ್ನು ನೋಡ್ಕೊಂಡು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಪದ್ಯಭಾಗದಲ್ಲಿ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ಬರೀಲಿಕ್ಕೆ ಕೇಳಿತು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರ, ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಕರ್ಣನಿಗೆ ಹಲವು ಆಸೆ ಆಮಿಷಗಳನ್ನು ಒಡ್ಡುತ್ತಾನೆ. ಆಗ ಕೃಷ್ಣನ ಮನಸ್ಥಿತಿ ಹಲ್ಲು ಕಿತ್ತ ಹಾವಿನಂತಾಗಿತ್ತು. ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು. ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಅಂತಾನೆ. ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ, ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವನಲ್ಲ, ಪಾಂಡವರು ಕೌರವರ ಸೇವೆಯನ್ನು ಮಾಡೋದು ನನಗೆ ಇಷ್ಟವೂ ಇಲ್ಲ. ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೇನು. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ. ವೀರ ದುರ್ಯೋಧನನೇ ಒಡೆಯನು, ಆತನ ಹಗೆಯೇ ಹಗೆ, ಅಭಿಮಾನವೇ ಅಭಿಮಾನವು. ದುರ್ಯೋಧನ ಆದಂತೆ ಆಗುವೇನು. ಕೃಷ್ಣ ಹೇಳು, ನಾಳೆ ಸಮರದ ವಿಷಯದಲ್ಲಿ ಪಾಂಡವರದಲ್ಲಿ ನಿಜ ಪರಾಕ್ರಮದ ಶ್ರೇಷ್ಠತನವನ್ನು ತೋರುವೆನು. ನಾಳಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಯುದ್ಧವು ಮೃತ್ಯು ದೇವತೆಗೆ ಭೋಜನಕೂಟ ಆಗುವುದು. ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರ ಕೊಂದು ನಿನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು. ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸೇನು ಅಂತಾನೆ ಹೇಳೋದು. ಇನ್ನು ಮುಂದಿನ ಒಂದು ಪ್ರಶ್ನೆ ಇತ್ತು ಪದ್ಯಭಾಗದಿಂದ. ಪಾಂಡವರ ರಕ್ಷಣೆಗಾಗಿ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ್ದ ಆಮಿಷಗಳನ್ನು ಸಂಗ್ರಹವಾಗಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸ್ವಲ್ಪ ಪಾಸ್ ಮಾಡಿ ನೀವು ಅದನ್ನು ಏನು ಮಾಡಿಕೊಡ್ರಪ್ಪ ಅಂತಂದರೆ ನೋಡಿಕೊಡ್ರಿ. ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಗದ್ಯ ಭಾಗವನ್ನು ಓದಿ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ವೆರಿ ಈಸಿ ಇತ್ತು. ಪರೀಕ್ಷೆಗಳು ಯಾವಾಗ ಸುಲಭ ಎನಿಸ್ತವೆ ಅಂತ ಒಂದು ಪ್ರಶ್ನೆ ಇತ್ತು, ಅದನ್ನು ಕೂಡ ಕೊಟ್ಟಿದ್ದೀನಿ. ಇನ್ನು ವಿದ್ಯಾರ್ಥಿಗಳು ತಮ್ಮ ಓದನ್ನು ಹೇಗೆ ಪ್ರಾರಂಭಿಸಬೇಕು ಅಂತ ಕೊಟ್ಟಿದ್ದರು. ಅದನ್ನು ಸ್ವಲ್ಪ ಪಾಸ್ ಮಾಡಿ ಕಂಪ್ಲೀಟಾಗಿ ಅರ್ಥವನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಡ್ರಿ. ಒಂದು ಪತ್ರ ಇತ್ತು, ನಾನು ಮನವಿ ಪತ್ರವನ್ನು ತೋರಿಸ್ತೀನಿ. ನಿಮ್ಮನ್ನು ಹಾವೇರಿ ನಗರದ ಬಸವೇಶ್ವರ ಬಡಾವಣೆಯಲ್ಲಿ ವಾಸವಾಗಿರುವ ರಮೇಶ ಅಂತ ತಿಳಿರಿ. ನಿಮ್ಮ ಬಡಾವಣೆಯಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ನಗರ ಪಾಲಿಕೆ ಮುಖ್ಯಾಧಿಕಾರಿಗೆ ಪತ್ರ ಬರೀಬೇಕು. ಸೊ ಇಲ್ಲಿ ಸ್ಥಳ ಬರೀಬೇಕು, ದಿನಾಂಕ ಬರೀಬೇಕು. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ರಮೇಶ ಬಸವೇಶ್ವರ ಬಡಾವಣೆ ಹಾವೇರಿ, ಅದನ್ನೇ ಬರೀಬೇಕು. ಆಮೇಲೆ ಯಾರಿಗೆ ಬರೀಬೇಕು, ಇಲ್ಲಿ ಕೊಟ್ಟಿದ್ದಾರೆ ಮುಖ್ಯಾಧಿಕಾರಿ ನಗರ ಪಾಲಿಕೆ ಹಾವೇರಿ, ಇಷ್ಟು ಬರೆದ್ರೆ ಸಾಕು. ಆಮೇಲೆ ಇಲ್ಲಿ ಮಾನ್ಯರೇ ಅಂತ ಬರೀತೀರಿ. ಆಮೇಲೆ ವಿಷಯ ಏನಿತ್ತು ಅಂದರೆ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಕೋರಿ. ಆವಾಗ ಚಿಕ್ಕ ಮಕ್ಕಳು, ವಯೋವೃದ್ಧರು, ವಿದ್ಯಾರ್ಥಿಗಳಿದ್ದಾರೆ. ಸೊ ಹೀಗಾಗಿ ರೋಗಗಳು ಹೆಚ್ಚಾಗ್ತಾ ಇದೆ, ಸಮಸ್ಯೆ ಹೆಚ್ಚಾಗಿದೆ. ಅದನ್ನು ತಡೆದು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಬರೆದು ಲಾಸ್ಟ್ ಇತಿ ತಮ್ಮ ವಿಶ್ವಾಸಿ ರಮೇಶ್ ಅಂತ ಬರೆದು ವಂದನೆಗಳಂತ ಹಾಕಿ ಹೊರ ವಿಳಾಸ ಹಾಕಿ ಬರೆದ್ರು ಕೂಡ ಪತ್ರ ಕಂಪ್ಲೀಟ್ ಆಗ್ತದೆ. ಅಲ್ಲದೆ ಇನ್ನೊಂದು ವೈಯಕ್ತಿಕ ಪತ್ರ ಇತ್ತು. ಹುನಗುಂದ, ಉತ್ತರ ಕನ್ನಡ ಜಿಲ್ಲೆ ಹುನಗುಂದ ತಾಲೂಕು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಹರ್ಷಿತಾ ಅಂತ ತಿಳಿಬೇಕು. ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ನೀವು ಸಾಧಿಸಿದ ಪ್ರಗತಿಯನ್ನು ವಿವರಿಸಿ ಧಾರವಾಡದಲ್ಲಿ ವಾಸವಾಗಿರುವ ಸೌಮ್ಯ ಅಂತ ತಾಯಿಗೆ ಹೆಸರಿಗೆ ಪತ್ರ ಬರೀಬೇಕು. ಸೊ ಫಸ್ಟ್ ನಿಮ್ಮದೇ ಬರೀಬೇಕು. ಇಲ್ಲಿ ಕ್ಷೇಮ ಬರೀತೀರಿ,
ಓಕೆನಾ. ಇಲ್ಲಿ ಕ್ಷೇಮ ಬರೆದು ಇಂದ ಬರಿಬೇಕು. ಯಾರಿದ್ದಾರೆ? ಹರ್ಷಿತಾ ಇದ್ದಾಳೆ. 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹುನಗುಂದ, ಜಿಲ್ಲೆ ಉತ್ತರ ಕನ್ನಡ. ಡೇಟನ್ನು ಹಾಕಬೇಕು. ಸೊ ಯಾರಿಗೆ ಬರಿಬೇಕಾಗಿದೆ? ತಾಯಿಗೆ. ಹಾಗಾದರೆ ಪೂಜ್ಯ ಮಾತೃಶ್ರೀ ಅವರಿಗೆ ಅಂತ ಬರಿತೀರಿ. ಓಕೆನಾ. ಆವಾಗ ಇಲ್ಲಿ ಮೇಲೆ ಶಿರಸಾಷ್ಟಾಂಗ ನಮಸ್ಕಾರಗಳು, ವಿದ್ಯಾಭ್ಯಾಸ ಆಮೇಲೆಲ್ಲ ಬರೆದು ಪಾಠ ಆಧಾರಿತ ಅಂಕ ಮೌಲ್ಯಾಂಕನದಲ್ಲಿ ಚೆನ್ನಾಗಿ ಅಂಕನ ಗಳಿಸ್ತಿದ್ದೀನಿ ಅಂತ ಬರೆದು ನೀವೇನು ಮಾಡಬೇಕಪ್ಪ ಅಂದರೆ ಮುಗಿಸಿ ಲಾಸ್ಟ್ ಇಂತಿ ನಿನ್ನ ಮಗಳು ಅಂತ ಹಾಕಿ ಹೊರ ವಿಳಾಸ ಹಾಕಿದರೆ ಸಾಕು. ಇನ್ನು ವೆರಿ ರಿಪೀಟೆಡ್ ಕ್ವಶನ್ ಏನಪ್ಪ ಅಂದರೆ ಗ್ರಂಥಾಲಯಗಳ ಮಹತ್ವ ಇದೆ. ಸೊ ಪ್ರತಿ ಒಂದು ಪ್ರಬಂಧವನ್ನು ಬರೆಯುವಾಗ ಪೀಠಿಕೆ ಬರಿಬೇಕು, ವಿಷಯದ ನಿರೂಪಣೆ ಬರಿಬೇಕು, ಆಮೇಲೆ ಉಪಸಂಹಾರವನ್ನು ನೀವು ಬರಿಬೇಕು. ಓಕೆನಾ. ಎರಡನೇದು ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಇದೆ. ಸೊ ಚೆನ್ನಾಗಿ ಈ ಥರ ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 5 ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.